126 ಮಕ್ಕಳಿರುವಂತಹ ಶಾಲೆಗೆ ಬರೀ ಇಬ್ಬರೇ ಶಿಕ್ಷಕರು. ಸರ್ಕಾರಿ ಶಾಲೆಯ ಸ್ಥಿತಿಯನ್ನು ವಿದ್ಯಾರ್ಥಿನಿಯೊಬ್ಬರು ಬಿಚ್ಚಿಟ್ಟಿದ್ದಾರೆ. ವಿದ್ಯಾರ್ಥಿನಿಯೊಬ್ಬರು ತಮ್ಮ ಶಾಲೆಯಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಳಲು ತೋಡಿಕೊಂಡಿದ್ದಾರೆ. ಇದು ಹಾಸನ ಜಿಲ್ಲೆಯ ನಗರಹಳ್ಳಿ ಆ ಶಾಲೆಯಲ್ಲಿ ಇರುವಂತಹ ಒಂದು ದುಸ್ಥಿತಿ. ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರು ಹೇಳಿಕೊಂಡು ವಿದ್ಯಾರ್ಥಿನಿ ವಿಡಿಯೋ ಮಾಡಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರನ್ನು ಹೇಳಿ ವಿದ್ಯಾರ್ಥಿನಿ ತಮ್ಮ ಸಮಸ್ಯೆಯನ್ನು ತೋಡಿಕೊಂಡಿದ್ದಾರೆ. 8, 9 ಹಾಗೂ 10ನೇ ತರಗತಿ ಮಕ್ಕಳಿಗೆ ಕೇವಲ ಇಬ್ಬರು ಶಿಕ್ಷಕರು ಸಾಕ ಅಂತ ವಿದ್ಯಾರ್ಥಿನಿ ನೋವು ತೋಡ್ಕೊಂಡಿದ್ದಾರೆ. SSLC ಫೈನಲ್ ಎಕ್ಸಾಮ್ಗೆ ಕೇವಲ 2 ತಿಂಗಳು ಮಾತ್ರ ಉಳ್ಕೊಳ್ತು. ಕೇವಲ 2 ತಿಂಗಳು SSLC ಫೈನಲ್ ಎಕ್ಸಾಮ್ ಬರುತ್ತೆ. ಆದರೆ ನಮ್ಮ ಭವಿಷ್ಯ ಏನು ಅನ್ನುವಂತಹ ಚಿಂತೆಯಲ್ಲಿ ಮಕ್ಕಳಿದ್ದಾರೆ. ಯಾಕಂದರೆ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಅಂತಂದರೆ ಮಕ್ಕಳು ಕಲಿಯೋದಾದರೂ ಏನು ಕಲಿಬೇಕು ಮಕ್ಕಳು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಶಿಕ್ಷಣ ಸಚಿವರು ಈ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಬೇಕು. ರಾಜ್ಯದಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಆ ಕೊರತೆಯನ್ನು ನೀಗಿಸೋದಕ್ಕೆ ಅಂತ ಶಿಕ್ಷಣ ಸಚಿವರು ಮುಂದಾಗಬೇಕು. ಶ್ರೇಯಸ್ ಪಟೇಲ್ ರವರಿಗೆ ನಮಸ್ಕಾರ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ನಾವು ನಗರನಹಳ್ಳಿಯವರು. ನಮಗೆ ಟೀಚರ್ಸ್ ಕೊರತೆ ಇದೆ. ನಮ್ಮಲ್ಲಿ ಗಣಿತ ಮತ್ತು ಕನ್ನಡ ಇರೋದೇ ಇಬ್ಬರೇ ಟೀಚರ್ಸು ಪರ್ಮನೆಂಟ್ ಆಗಿ. ನಾವು ಇನ್ನು 86 ದಿನ ಐತೆ. ನಮಗೆ ಪರೀಕ್ಷೆಯಲ್ಲಿ ಏನು ಬರಿಬೇಕು ಏನು ಬಿಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಯಾವ ಟೀಚರ್ಸ್ ಕೂಡ ಇಲ್ಲಿಲ್ಲ. ನಾವು ವಿಲೇಜ್ ಮಕ್ಕಳಾಗಿರೋದ್ರಿಂದ ನಮಗೆ ಮನೇಲಿ ಫೇಲ್ ಆದರೆ ಯಾರು ಕೂಡ ಇಟ್ಕೊಳ್ಳಲ್ಲ. ಹೆಣ್ಮಕ್ಳಿಗಂತೂ ತುಂಬ ಪ್ರಾಬ್ಲಮ್ ಇದೆ. ನಮ್ಮ ಪ್ರಾಬ್ಲಮ್ನ ನೀವು ನೆರವೇರಿಸ್ಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಎಂಪಿಗಳಾದಂತಹ ಶ್ರೇಯಸ್ ಪಟೇಲ್ ರವರಿಗೆ ನಮಸ್ಕಾರ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಾಸನ ಡಿಸ್ಟ್ರಿಕ್ಟ್ ಹೊಳೆನರಸೀಪುರ ತಾಲೂಕು ನಗರಹಳ್ಳಿ ಶಾಲೆಯಲ್ಲಿ ಹೈಸ್ಕೂಲು ಸುಮಾರು SSLCಲಿ 52 ಮಕ್ಕಳಿದ್ದಾವೆ ಹಾಗೂ 8ಲ್ಲಿ 9ಲ್ಲಿ 50 ಮಕ್ಕಳಿದ್ದಾವೆ. 8ಲ್ಲಿ 30 ಮಕ್ಕಳಿದ್ದಾವೆ. ಒಟ್ಟು 150 ಮಕ್ಕಳು ಓದ್ತಾ ಇದ್ದಾರೆ. ಆ 150 ಮಕ್ಕಳಿಗೂ ಬರೀ 2 ಜನ ಟೀಚರ್ಸ್ ಇದ್ದಾರೆ. ಇವು 2 ಜನ ಹೆಂಗೆ ಟೀಚರ್ ಪಾಠ ಮಾಡ್ತಾರೆ? ನಾವು ಕೇಳಿ ಸಾಕಾಗೋಗಿದೆ. ಹೋಗಿ ಅವರು ಮನವಿ ಮಾಡ್ತಾ ಇಲ್ಲಿದ್ದೀವಿ, ಪಾಠ ಮಾಡಿ ಹೆಂಗೆ ಮಾಡ್ತಾರೆ, ಮಕ್ಳು ಹೆಂಗೆ ಓದ್ತವೆ, ಯಾಕೆ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ? ಇದೇ ಕಾರಣ. ಪ್ರೈವೇಟ್ ಶಾಲೆಗೆ ಯಾಕೆ ಮಕ್ಕಳು ಹೋಗ್ತಾ ಇದೆ ಅಂದರೆ ಇದೇ ಕಾರಣ. ಈ ಕಾರಣದಿಂದ ಎಲ್ಲ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ. ಅದರಿಂದ ಸರ್ಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರದ ಗಮನ ಏನು ಮಾಡ್ತಾ ಇದ್ದಾರೆ? ಇಂಥ ಶಾಲೆಗಳು ಎಷ್ಟೋ ಮನವಿ ಸಲ್ಲಿಸಿದ್ದಾರೆ, ಆದರೂ ಅದು ಪ್ರಯೋಜನ ಆಗ್ತಾ ಇಲ್ಲ. ಮೇಲಾಧಿಕಾರಿಗಳ ಮೇಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ, MLR ಗಮನಕ್ಕೆ ತಂದಿದ್ದೀವಿ, ಎಲ್ಲರ ಗಮನಕ್ಕೂ ತರ್ತಾ ಇದ್ದೀವಿ. ಸರ್ಕಾರದಲ್ಲೇನು ಇದಕ್ಕೆ ಗಮನ ಹರಿಸಬಾರ್ದಾ? ದಯಮಾಡಿ ಇನ್ನೊಂದು ವಾರದೊಳಗೆ ಟೀಚರ್ಸ್ನ ಎಷ್ಟು ಟೀಚರ್ ಹಾಕಿಸ್ಬೇಕು ಹೈಸ್ಕೂಲ್ಗೆ, ನಗರ ಶಾಲೆಗೆ, ಆ ಶಾಲೆಗೆ ದಯಮಾಡಿ ಎಲ್ಲರೇ ಇನ್ಚಾರ್ಜ್ ಟೀಚರ್ನವರೇ ಹಾಕ್ಕೊಡ್ಬೇಕಾಗುತ್ತೆ ತಾತ್ಕಾಲಿಕವಾಗಿ. ಪರ್ಮಿಂಟಾಗಿ ಇಲ್ಲದೆ ಇದ್ರೂ ತಾತ್ಕಾಲಿಕವಾಗರೆ ಅಲ್ಲಿ ಇನ್ಚಾರ್ಜ್ನವರೇ ಹಾಕ್ಕೊಡ್ಬೇಕಾಗುತ್ತೆ ಶಾಲೆಗೆ. ಇಲ್ಲಾಂದ್ರೆ ಪಾಠ ಮಾಡೋಕ್ಕೆ ಮಕ್ಕಳು ತೊಂದರೆ ಆಗುತ್ತೆ. ಮತ್ತು ಈಗ ಎಕ್ಸಾಮ್ ಬರೋ ಹತ್ರ ಇದೆ. ಅದರಿಂದ ತುಂಬ ಬಡ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ದಯಮಾಡಿ ಬಡವರು ಎಲ್ಲಿ ಪ್ರೈವೇಟ್ ಶಾಲೆಗೆ ಹೋದ್ರೆ ದೊಡ್ಡವರು ಇರೋರು ಶ್ರೀಮಂತರು ಹೋಗ್ತಾರಪ್ಪ. ಬಡ ಮಕ್ಳು ಹೆಂಗೆ ಹೋಗ್ತವೆ? ಬಡ ಮಕ್ಕಳಿಗೆ ಪ್ರೈವೇಟ್ ಶಾಲೆಗೆ ಎಲ್ಲಿ ಹೋಗ್ತದೆ? 50,000 1 ಲಕ್ಷ ದುಡ್ಡು ಡೊನೇಷನ್ ಕಟ್ಟಿ ಓದ್ಸೋಕ್ಕಾಗಲ್ಲ. ದಯಮಾಡಿ ಇದನ್ನು ಗಮನ ಹರಿಸಿ ಈ ವಾರದಲ್ಲಿ ನಮಗೆ ಇದನ್ನು ಪರಿಹರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. DD5ಗೆ ಮನವಿ ಮಾಡ್ಕೊಳ್ತಾರೆ. ಅವರು ಹಲವು ಸಾರಿ ನಮ್ಮ ಶಾಲೆಗೆ ಬಂದಿದ್ದಾರೆ. ಆವಾಗಲೂ ಹೇಳಿದ್ವಿ ಅವ್ರಿಗೆ, ಇದುವರೆಗೂ ಇದು ಟೀಚರು ಬಂದಿಲ್ಲ ಅಂದರೆ ಏನು ಅರ್ಥ ಇದು? ಸರ್ಕಾರಿ ಅಧಿಕಾರಿಗಳು ಯಾಕೆ ಸ್ಪಂದಿಸಬೇಕು? ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಗಾಗುತ್ತೆ? ಹಾಸನ ಡಿಸ್ಟ್ರಿಕ್ಟ್ ಯಾರೂ ಕೂಡ ಎದುರಿಸುವಂಥ ವ್ಯವಸ್ಥೆಗಳು ವಾತಾವರಣ ನಿರ್ಮಾಣ ಆಗಿಲ್ಲ. ನಂಬರ್ 1 ಸರ್. ಇಲ್ಲೇ ಒಂದು ನಿಮಿಷ ಹೇಳ್ತೀನಿ ಸರ್ 1 ನಿಮಿಷ ಸರ್ ಇಲ್ಲ ಯಾರು ನಾವು ಆ ಮಗು ಟೀಚರ್ಸ್ ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡೋಕೆ ಹೋಗಿಲ್ಲ. BUS ಹೋಗಿದ್ದಾರೆ. ಏನು ಬಂದಂಥ ಸಂದರ್ಭದಲ್ಲಿ ಅದನ್ನು ಏನು ಮಾಹಿತಿ ಇದೆ ಅನ್ನೋ ಕಲೆಕ್ಟ್ ಮಾಡಿ ನನಗೆ ಹೇಳಿದ್ದಾರೆ. ಅಲ್ಲಿ ಇರುವಂಥದ್ದು 2 ಜನ ಪರ್ಮನೆಂಟ್ ಟೀಚರ್ಸು, ಒಬ್ಬರು ಇನ್ನೂ HM ಇಲ್ಲ, ಅಲ್ಲಿ ಖಾಲಿ ಹುದ್ದೆ, HM ಖಾಲಿ ಹುದ್ದೆ. ನಮಗೆ ಬೇಕಾಗಿರುವಂಥದ್ದು ಇನ್ನೂ ಮ್ಯಾಥಮೆಟಿಕ್ಸ್ ಬೇಕಾಗಿದೆ, ಸೋಷಲ್ ಸ್ಟಡೀಸ್ ಬೇಕಾಗಿದೆ, ಹಿಂದಿ ಬೇಕಾಗಿದೆ ಅಂತಲ್ವಾ? ಅದಕ್ಕೋಸ್ಕರ ಎಗೇನೆಸ್ಟ್ ಆಗಿ ಈ ಅತಿಥಿ ಶಿಕ್ಷಕ ನಾವು ಕೊಟ್ಟಿದ್ದೀವಿ.
ಈ ಈ ಈ ಅತಿಥಿ ಶಿಕ್ಷಕರು ಒಂದು ಎಫೆಕ್ಟಿವ್ ಬೋಧನೆ ಮಾಡಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡೆ ನಾವೊಂದು ಮುಂದೆ ಹೆಜ್ಜೆ ಹೋಗಿ ಏನು ಮಾಡಿದ್ದೀವಪ್ಪ ಅಂದರೆ ಯಾವ ಪರೀಕ್ಷಾ ಕೇಂದ್ರದಲ್ಲಿದೆ ಆ ಪರೀಕ್ಷಾ ಕೇಂದ್ರದ ನೇತೃತ್ವ ಯಾರು ಆ ಪರೀಕ್ಷಾ ಕೇಂದ್ರ ಮುಖ್ಯ ಅಧೀಕ್ಷಕರೇ ಚೇರ್ಮನ್ ಮಾಡಿದ್ದೀವಿ. ಆ ಪರೀಕ್ಷಾ ಕೇಂದ್ರಕ್ಕೆ ಒಳಪಡೋಂಥ ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಸದಸ್ಯರು ಮಾಡಿದ್ದೀವಿ. ಅಲ್ಲಿ ಯಾರು ಕಲಿಕೆಯಲ್ಲಿ ಹಿಂದುಳಿತಾರೆ ಅವರು ಒಂದು ವಸತಿ ಶಾಲೆ ಈಗ ನಾಳೆ ನಾಡಿದ್ದು ಸಿ ಅವರು ಇನ್ನೂ ಡೇಟ್ ಕೊಟ್ಟಿಲ್ಲ, ಅವರ ಸಮ್ಮುಖ ಏನು ವಸತಿ ಶಾಲೆಗಳಿದೆ ಅವರ ಉಪನಿರೀಕ್ಷಕರ ಜೊತೆ ಮಾತಾಡಿ ಒಂದು ರೂಮ್ ಬಿಟ್ಕೊಡೋಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ಈಗ ಅಲ್ಲಿ ಯಾರು ಕಲಿಕೆಯಲ್ಲಿ ಹಿಂದುಳಿದವ್ರೆ, ನಮ್ಮಲ್ಲಿ ಯಾರು ಒಳ್ಳೆ ಆರ್ಪಿಗಳಿದ್ದಾರೆ, ಯಾರು ಒಳ್ಳೆ ಟೀಚರ್ಸ್ ಇದ್ದಾರೆ, ಅವ್ರನ್ನ ಅಲ್ಲಿ ಕಳಿಸಿ ಬೋಧನೆ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಸರ್ ಆಯಿತು ಸರ್ ಇಲ್ಲ ಅದಕ್ಕೋಸ್ಕರನೇ ನಾನು ಇವತ್ತು ಒಂಚೂರು ಮೀಟಿಂಗ್ ಇದೆ, ಮಧ್ಯಾಹ್ನ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಸತ್ಯಾಸ BO ನಾನು BO ಆಲೇ ಹೋಗಿ ಬಂದಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ನಾವು ಕೊಡೋ ಸಿದ್ಧತೆಗೆ ನಾನು ಮಧ್ಯಾಹ್ನ ಅಲ್ಲಿ ಹೋಗ್ತಾ ಇದ್ದೀನಿ. ಯಾರೂ ಕೂಡ ಎದುರಿಸುವಂಥ ವ್ಯವಸ್ಥೆಗಳು ವಾತಾವರಣ